ಗಣಿತ ಮಾಡ್ರಿ ಇದು ಹೆಂಗಿರ್ತದ. ಇವು ಬಡ್ಡಿ ದರ ವಿಕಾಸ ಪತ್ರ ಅಂತ ಡಿಪಾಸಿಟ್ ಫಾರ್ಮ್ ಇವು ಇಂದಿರಾ ವಿಕಾಸ ಪತ್ರ ಅಂತಿತ್ತು. ಅದು 5 ವರ್ಷ ಇಟ್ಟರೆ 1,000 ರೂಪಾಯಿ ಕೊಡ್ತಿದ್ದರು. 500 ರೂಪಾಯಿ ಇಂದಿರಾ ವಿಕಾಸ ಪತ್ರ ನಾವು ತೊಗೊಂಡಿವಂದ್ರೆ 5 ವರ್ಷ ಆದ ಕೂಡಲೇ 1,000 ರೂಪಾಯಿ ಕೊಡ್ತಿದ್ರು. ಹಂಗಾದ್ರೆ ಬಡ್ಡಿ ದರ ಎಷ್ಟಾಯ್ತು? ಆಮೇಲೆ 900 ರೂಪಾಯಿ ಅಸಲಿಗೆ 3 ವರ್ಷಕ್ಕೆ 1,116 ರೂಪಾಯಿ ಮೊತ್ತವಾಗಬೇಕಾದರೆ ಶೇಕಡ ಬಡ್ಡಿ ದರ ಎಷ್ಟಾಗ್ಬೋದು? ಅತಿ ಸರಳವ ಮಾಡಿ. ವಿಡಿಯೋ ಆನ್ ಮಾಡಿ. ಡೈರೆಕ್ಟಾಗಿ ಈಗ ಸಂಗತಿಗಳು ಗುರ್ತಾಗಿಬಿಟ್ಟಾವ ನಿಮಗೆ. ಈಗ ನಾವು ಅತಿ ಸರಳ ರೀತಿ ಒಳಗೆ ತಿಳಿಸ್ತಿರ್ತದ ನೋಡಿ. ಇಲ್ಲಿ ಸದ್ಯ ನಿಮಗೆ ಇದು 500 ರೂಪಾಯಿ ಮುಖ ಬೆಲೆ. ಇದು ನಂತರ 5 ವರ್ಷದ ಮೇಲೆ ನಂತರ ಬರುವ ಹಣ. ಇದಕ್ಕೆ ಮೊತ್ತಂತರ ಇದು ಮೂಲ ಅಸಲು ಬೆಲೆ ಎಷ್ಟಿರ್ತದೆ? 500 ಇರ್ತದೆ. ಅಂದರೆ ಈಗ ಸದ್ಯ ಇಂದಿರಾ ವಿಕಾಸದ ಅಸಲು ಬೆಲೆ ಅಂದರೆ ಪ್ರಾರಂಭದಾಗ ಅದರ ಬೆಲೆ ಎಷ್ಟದ? 500 ಅದ. ಆಮೇಲೆ 5 ವರ್ಷದ ಮೇಲೆ 1,000 ಆಯ್ತು. ಎಷ್ಟು ಹೆಚ್ಚಳ ಆಯಿತು ಅನ್ನೋದು ತಗೋಬೇಕು. ಈಗ ನಾವು ಬಡ್ಡಿ ಬರಬರಿ, ಬಡ್ಡಿನೇ ತೆಗಿಬೇಕಾಗ್ತದೆ. ಬಡ್ಡಿ ಬರಬರಿ ಮತ್ತ ಮೈನಸ್ ಅಸಲು. ಅಸಲು ಅಂದರೆ ಯಾವುದು ಅನ್ನೋದು ಈಗ ತಿಳ್ಕೊಬೇಕು ನೀವು. ಇದು 1,000 ರೂಪಾಯಿ ಅನ್ನೋದು 5 ವರ್ಷಗಳ ನಂತರ ಸಿಗುವ ಹಣಕ್ಕೆ ನಂತರ 1,000 ರೂಪಾಯಿ ಮೊತ್ತ ಅಂತಾರೆ. ನೀವು ಖರೀದಿ ಮಾಡೋ ಟೈಮ್ದಾಗಿದ್ದ ಮೂಲ ಬೆಲೆಗೆ ಏನಂತಾರೆ? ಅಸಲು ಅಂತಾರೆ. ಆಮೇಲೆ ಎಷ್ಟಾಯ್ತು ಈಗ ಬಡ್ಡಿ? 500 ರೂಪಾಯಿ ಬಡ್ಡಿ ಆಯ್ತು ನೋಡು ಬಡ್ಡಿ. ಆಮೇಲೆ ಈಗ ಶೇಕಡ ಬಡ್ಡಿ ದರ ಬರೋಬ್ಬರಿ, ಶೇಕಡ ಬಡ್ಡಿ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಬಡ್ಡಿ ಮೂಲ ಬೆಲೆ ಅಂದ್ರೆ ಅದೇ ಅಸಲು. ಅಸಲು ಎಷ್ಟು ವರ್ಷದ ಮೇಲೆ 1,000 ರೂಪಾಯಿ ಸಿಗ್ತದೆ? ಅದಕ್ಕೇನಂತಾರೆ? ಅವಧಿ. ಎಷ್ಟು? 5 ವರ್ಷದ ಮೇಲೆ ಸಿಗ್ತದೆ ನೋಡಿ. ಅದನ್ನು ತಿಳ್ಕೊಬೇಕು ಮೊದಲು. ಆಮೇಲೆ ಈಗ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟದ? 500 ಅದ. ಅಸಲು ಎಷ್ಟದ ನೋಡ್ರಿ? 500 ರೂಪಾಯಿ ಅಸಲಾತು. ಅವಧಿ ಎಷ್ಟದ? 5 ವರ್ಷದ. ಈ 500 ಹೊತ್ತು, ಈ 500 ಹೊತ್ತು. 5 ಒಂದಲೇ 5 20 ಅಂದರೆ ಇಂದಿರಾ ವಿಕಾಸ ಶೇಕಡ 20 ಬಡ್ಡಿ ಆದರೆ 5 ವರ್ಷದೊಳಗೆ ಏನಾಗ್ತದೆ? ಡಬಲ್ ಆಗ್ತದೆ ಅಂದಾಗ ಆನ್ಸರ್ ಶೇಕಡ 20 ದರ ನೋಡಿ. ಶೇಕಡ 20 ದರ ಕೊಟ್ಟರೆ ಯಾವುದೇ ಒಂದು ಅಸಲು 5 ವರ್ಷದಲ್ಲಿ ಡಬಲ್ ಆಗ್ತದ ಅಂತ ತಿಳ್ಕೊಬೇಕು. ಇನ್ನು ನೋಡಿ ಅಸಲ ಬಡ್ಡಿ ಲೆಕ್ಕದ. ಅಸಲು ಬರೋಬ್ಬರಿ 900 ರೂಪಾಯಿ. ಆಮೇಲೆ ಅವಧಿ, ಅಲ್ಲಿ ಅವಧಿ ಬಂದದ 2ನೇ ಸಲ, ಅದಕ್ಕೆ ಅವಧಿನೇ ಅಂತ ಬರಿಬೇಕು. ಅವಧಿ ಬರೋಬ್ಬರಿ 3 ವರ್ಷ. ಆಮೇಲೆ ಮೊತ್ತ ಬರೋಬ್ಬರಿ 1,116 ರೂಪಾಯಿ. ಶೇಕಡ ಬಡ್ಡಿ ದರ ಬರೋಬ್ಬರಿ ಎಷ್ಟು? ಶೇಕಡ ಬಡ್ಡಿ ದರ ಬರೋಬ್ಬರಿ ಎಷ್ಟು? ಬಡ್ಡಿ ಬರೋಬ್ಬರಿ ಬಡ್ಡಿ ತಗೋಬೇಕು. ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು, ಮೊತ್ತ ಮೈನಸ್ ಅಸಲು ಬರೋಬ್ಬರಿ ಮೊತ್ತ 1,116 ರೂಪಾಯಿ. ಅಸಲು ಎಷ್ಟದ? 900 ಅದ. ಇದರ ಕಡೆ 6 6 1 1 11 9 ಆದ್ರೆ 2 6 1 9 2 11. ಶೇಕಡ ದರ ಬರೋಬ್ಬರಿ ಶೇಕಡ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಬಡ್ಡಿ ಸರ್ವಾಸ್ ಬಾಗಿಲೆ ಅಸಲು ಗುಂಡ್ಲೆ ಅವಧಿ.
ಶೇಕಡ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 216. ಅಸಲು ಎಷ್ಟದ? 900 ಅದ. ಅವಧಿ ಎಷ್ಟದ? 3 ವರ್ಷ. ಇವೆರಡು ಪೂಜೆ ಅದು, ಇವೆರಡು 0 ಅದು. 6 3 9, 9 ಭಾಗ ಹೋಗ್ತದೆ. 9 1 9 2 18, 9 2 18, 9 4 36, 24 9 216, 9 4 36, 9 2 18, 19 21. ಕರೆಕ್ಟ್. 3 1 3 8 ಬರೋಬ್ಬರಿ ಶೇಕಡ 8 ಬಡ್ಡಿ ದರ. ಆನ್ಸರ್ ಈಸ್ ಈಕ್ವಲ್ ಟು ಶೇಕಡ 8 ದರ. ಇಷ್ಟು ಚೆನ್ನಾಗಿ ತಿಳ್ಕೊಂಡ್ರೆ ಅಂದ್ರೆ ನೀವು ಗಣಿತಗಳು ಮುಂದೆ ಮತ್ತೆ ಬರ್ತಿರ್ತಾವ. ಏನು ಬಡ್ಡಿ ದರ ಎಷ್ಟು ಅಂತ ಕೇಳಿದಾಗ ಈ ಸೂತ್ರ ಹಚ್ಚಿಬಿಡೋದು. ಅದು ವಿಕಾಸ ಪತ್ರ ಇರಲಿ, ಹಣಾರೆ ಒಯ್ದು ಇಟ್ಕೊಳ್ಳಿ, ಏನೇ ಬೇಕಾದ್ರೂ ಮಾಡಲಿ, ಅದನ್ನು ಮೀನಿಂಗ್ ಮಾಡ್ಕೋಬೇಕು ನೀವು. ಆ ಪ್ರಶ್ನೆಯನ್ನು ಮೀನಿಂಗ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಳಾಗಿ ಬರ್ತಾವೆ.